ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಮಾಲಿಕೆಯಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಾವು ಮಾಡಬೇಕಾದಂತಹ ಪ್ರಪ್ರಥಮವಾದಂತಹ ಸಾಧನೆ ಅಂದರೆ ಈ ಅಮೂಲ್ಯವಾದಂತಹ ಮನಸ್ಸನ್ನು, ಅಂತರಂಗವನ್ನು ನಿರ್ಮಲ, ನಿರಂಜನ, ನಿಷ್ಕಳಂಕವಾಗಿ ಇಟ್ಕೊಳ್ಳುವಂಥದ್ದು. ಈಗ ರೈತರು ಬಿತ್ತುವ ಮೊದಲು ಭೂಮಿಯನ್ನು ಹಸನ ಮಾಡುವುದಿಲ್ವೇ? ಅದೇ ರೀತಿಯಾಗಿ ಈಗ ಹೊರಗಿನ ಭೂಮಿಯ ಕಸಕಡ್ಡಿಗಳು ನಮಗೆ ಕಣ್ಣಿಗೆ ಕಾಣುತ್ತವೆ. ಆದರೆ ಈ ಮನೋಭೂಮಿಯಲ್ಲಿರುವಂತಹ ಕಣ್ಣಿಗೆ ಕಾಣದ ಕಸಕಡ್ಡಿಗಳನ್ನು ಕಳೆಯುವುದು ಹೇಗೆ? ಕಾಮಾದಿ ಅರಿಷಡ್ವರ್ಗ ಅಷ್ಟಮದ ಷಡೋರ್ಮಿ ಒಂದೇ ಎರಡೇ ನೂರಾರು ಕಸಕಡ್ಡಿಗಳು ಅಂತರಂಗದಲ್ಲಿರುತ್ತವೆ. ಅವುಗಳಲ್ಲಿ ಪ್ರಮುಖವಾದವು ಅಂದರೆ ರಾಗ, ದ್ವೇಷ, ಅಹಂಕಾರ. ಪರಮಾರ್ಥಿಕ ಸತ್ಯ, ಆತ್ಮಶಾಂತಿ, ಆತ್ಮಾನಂದ ಇವೇ ಸಾಧಕನ ಬಯಕೆಯಾಗಿರಬೇಕು. ದ್ವೇಷವೆಂದರೆ ಯಾವುದೂ ಸೇರದೇ ಇರುವಂಥದ್ದು. ನಮಗಿಂತ ಹೆಚ್ಚು ವಿದ್ಯಾವಂತರನ್ನು, ಸಿರಿವಂತರನ್ನು, ಶಕ್ತಿವಂತರನ್ನು ಕಂಡು ನಾವೇಕೆ ದ್ವೇಷಿಸಬೇಕು? ಸಿರಿವಂತರ ಸಾಧನೆ ಸಿರಿವಂತರು ಮಾಡುವಂಥದ್ದು, ಬಡವರ ಸಾಧನೆ ಬಡವರು ಮಾಡುವಂಥದ್ದು. ಸಿರಿವಂತರ ಹೊಲದಲ್ಲಿ ಅವರು ದುಡಿಯಲಿ, ಬಡವರ ಹೊಲದಲ್ಲಿ ಅವರು ದುಡಿಯಲಿ. ಸಿರಿವಂತರ ಬೆಳೆಯನ್ನು ಕಂಡು ಬಡವರೇಕೆ ಮರುಗುವುದು, ದ್ವೇಷಿಸುವುದು? ಬದಲಾಗಿ ಅವರಿಗಿಂತ ಶ್ರೇಷ್ಠವಾದ ಶಕ್ತಿಯ ಬೀಜ, ಮುಕ್ತಿಯ ಬೆಳೆಯನ್ನು ಬೆಳೆಯೋಣ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಪ್ರವಚನದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.